ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ನಾನು ವ್ಲಾಗಿಂಗ್ ಮಾಡಿ. ಎ ಲಾಂಗ್ ಸ್ಟೋರಿ, ಇಟ್ಸ್ ಬೀನ್ ಎ 2 years a gap. I did not do any vlogging. There's a lot of story behind that, but I don't want to share my personal things, but I'm planning to restart vlogging. I don't know whether I would continue the vlog with the same passion the way I was doing before. ನೋಡೋಣ, ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಕಾನ್ಫಿಡೆಂಟ್ ಇಲ್ಲ. ಜಸ್ಟ್ ತಿರ್ಗಾ ಗೊತ್ತಾಗ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕಂತ. ಬಟ್ ನೋಡೋಣ ಯಾವ ಥರ ವೇ ಸಿಗುತ್ತೆ ಅಂತ. ಟೈಮು ಕಾಲ ಎಲ್ಲ ಕೂಡ ಬಂದರೆ ತಿರ್ಗಾ ಪಕ್ಕ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಅದೇ 2 years ಆಗಲೇ ಹೇಳಿದ್ನಲ್ಲ, ನನಗೆ ಬೇಜಾರಾಗ್ತಿದೆ ಯಾಕಂತ ಬಿಟ್ಟೆ ವ್ಲಾಗಿಂಗ್ ಅಂತ. ಆಲ್ಮೋಸ್ಟ್ ಲೈಕ್ ನನಗೆ ನೋಡಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಲೈಕ್ 14,000 15,000 ಇದ್ದರು. ವಿತಿನ್ 1 year 15,000 ಜನ ಫಾಲೋವರ್ಸ್ ಇದ್ದರು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡಿದರೆ ಇವಾಗ ಮೈಟ್ ಬಿ ಲೈಕ್ 50K ಫಾಲೋವರ್ಸ್ ಆಲ್ಮೋಸ್ಟ್ ಇರ್ತಿದ್ರೇನೋ ಅಂತ ಅನಿಸುತ್ತೆ ನನಗೆ. ಬಟ್ ನಾನು ಡಿಸ್ಕಂಟಿನ್ಯೂ ಮಾಡಿದೆ ಡ್ಯೂ ಟು ಮೈ ಪರ್ಸ್ನಲ್ ರೀಸನ್. ನೋಡೋಣ, ದೇವ್ರ ಇಚ್ಛೆ. ಸೊ ತಿರ್ಗಾ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ತೀನಿ. ತಿರ್ಗಾ ದೇವ್ರು ಏನಾದರೂ ಆಶೀರ್ವಾದ ಮಾಡಿದ್ರೆ, ಮಾಡಪ್ಪ ನೀನು ವ್ಲಾಗ್ ಮಾಡಪ್ಪ, ಜನರಿಗೆ ಇಷ್ಟ ಆಗಿದೆಯಾ ಮಾಡಪ್ಪ ಅಂತ ತಿರ್ಗಾ ಆಶೀರ್ವಾದ ಮಾಡಿದ್ರೆ ತಿರ್ಗಾ ರೀಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ, ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕಮ್ ಬ್ಯಾಕ್ ಫಾರ್ ಡೂಯಿಂಗ್ ವ್ಲಾಗಿಂಗ್. ಸೊ ಎಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ. ಸೊ ನಗ್ನಗ್ತಾ ಇರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಬಾಯ್ ಬಾಯ್.